ತರಗತಿಯಲ್ಲಿ ಮತ್ತೆ ಸೂರ್ಯ ಬರುತ್ತಾನೆ ಮಧ್ಯಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಕವಿ ಈ ಸಂದರ್ಭದಲ್ಲಿ ಮನುಷ್ಯನ ಆಸೆ ದುರಾಸೆಗಳಿಂದಾಗಿ ಬದುಕು ನರಕ ಸದೃಶ್ಯವಾಗಿರುವುದನ್ನು ತಿಳಿಸಿ, ಮನುಷ್ಯನ ಬದುಕಿನಲ್ಲಿ ಆಸೆಗಳು ಇರುವ ಕಾರಣದಿಂದಾಗಿ ಮುಗ್ಧ ಜನರ ಬದುಕು ತುಳಿತಕ್ಕೆ ಒಳಗಾಗಿದೆ ಅನ್ನುವ ಅಂಶವನ್ನ ತಿಳಿಸ್ತಾರೆ. ಇವತ್ತು ನಮ್ಮ ಪರಿಸರದಲ್ಲಿಯೂ ಕೂಡ ಮರಗಳು, ಗಂಧದ ಮರಗಳು, ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಚಿಂತಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಕಾಡುಗಳನ್ನು ನೋಡ್ತಾ ಹೋದ್ರೆ ಮೊದಲು ಇದ್ದಂತಹ ಕಾಡುಗಳನ್ನು ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮರಗಳು ಇವತ್ತು ಉಳಿದಿದ್ದಾವೆ. ಮನುಷ್ಯ ಉಳಿದಿರುವ ಮರಗಳನ್ನು ಕಡಿದಿದ್ದಾನೆ. ಮನುಷ್ಯ ಕಡಿದು ಕೆಲವು ಮರಗಳನ್ನು ಉಳಿಸಿದ್ದಾನೆ. ಆ ಮರಗಳು ಕೂಡ ಚಿಂತೆಗೊಳಗಾಗಿದ್ದಾವೆ. ಯಾವಾಗ ಮನುಷ್ಯ ಬಂದು ನಮ್ಮನ್ನ ಕಡಿಯುತ್ತಾನೋ, ನನ್ನನ್ನ ಕಡಿದು ಕೆಳಗೆ ಉರುಳಿಸುವಂತಹ ಪ್ರಯತ್ನವನ್ನ ಮಾಡ್ತಾನೋ ಅಂತ ಮರಗಳು ಕೂಡ ಚಿಂತಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಗಂಧದ ಮರಗಳು, ಅವು ಕೂಡ ಯಾವುದೋ ಯಜ್ಞಗುಂಡಗಳಲ್ಲಿ ಬೂದಿಯಾಗುತ್ತಿರುವುದು, ಚಿತೆಗಳಲ್ಲಿ ಭಸ್ಮವಾಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಕಾಡುಗಳಲ್ಲಿ ಬಂದೂಕುಗಳನ್ನು ಹಿಡಿದಿರುವಂತಹ ಮನುಷ್ಯರು ಇವತ್ತು ಹೆಚ್ಚಾಗಿದ್ದಾರೆ. ಅವರು ಭಯೋತ್ಪಾದಕರಿರ್ಬೋದು, ನಕ್ಸಲೈಟ್ಸ್ಗಳಿರಬಹುದು. ಹೀಗೆ ಕಾಡುಗಳಲ್ಲಿ ಬಂದೂಕಿನ ಧ್ವನಿಯನ್ನ ಮಾಡುತ್ತಾ ಅಲ್ಲಿ ಪ್ರಾಣಿಗಳು, ಪಕ್ಷಿಗಳು ಬದುಕುವುದಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಮರಗಳು, ಗಂಧದ ಮರಗಳು, ಪ್ರಾಣಿ ಪಕ್ಷಿಗಳು ಕೂಡ ಚಿಂತಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕವಿ ಹೇಳ್ತಾರೆ, ಸಾಕಿನ್ನು ಚಿಂತೆ. ನೀವು ಚಿಂತೆ ಮಾಡಬೇಡಿ, ಮುಂದೊಂದು ದಿನ ಮರಗಳನ್ನು ಕಡಿಯದಿರುವ ಮನಸ್ಸು ಮನುಷ್ಯನಿಗೆ ಬರಬಹುದು. ಗಂಧದ ಮರಗಳನ್ನು ಕಡಿಯದಿರುವ ಚಿಂತನೆಯನ್ನು ಮನುಷ್ಯ ಮಾಡ್ತಾನೆ. ಕಾಡುಗಳಲ್ಲಿ ವಾಸಿಸುವುದನ್ನು ಬಿಡ್ತಾನೆ. ಬಂದೂಕಿನ ಶಬ್ದ ಮಾಡುವುದನ್ನು ನಿಲ್ಲಿಸ್ತಾನೆ. ಆಗ ನೀವೆಲ್ಲರೂ ಕೂಡ ನೆಮ್ಮದಿಯಾಗಿ, ಸುಖವಾಗಿ, ಸಂತೋಷವಾಗಿ ಬೆಳೆಯಬಹುದು, ಬದುಕಬಹುದು. ಹಾಗಾಗಿ ನಿಮ್ಮ ಚಿಂತೆಯನ್ನು ಬಿಡಿ ಎಂದು ಹೇಳಿ ಮತ್ತೆ ಸೂರ್ಯ ಬರ್ತಾನೆ. ಮತ್ತೆ ನಿಮ್ಮೆಲ್ಲರ ಬಾಳಿನಲ್ಲಿ ಸೂರ್ಯ ಉದಯಿಸ್ತಾನೆ. ನಿಮ್ಮೆಲ್ಲರ ಬಾಳಿನಲ್ಲಿ ಬೆಳಕು ಬರುತ್ತೆ. ನಿಮ್ಮ ಬದುಕು ಚೆನ್ನಾಗಿ ರೂಪುಗೊಳ್ಳುತ್ತೆ. ಹಾಗೆ ಹೇಳುತ್ತಾ ವಿಶಾಲವಾದಂತಹ ಸಾಗರ, ಬಂದಿಖಾನೆ, ಹಡಗು, ಜೀಕುಗಾಣದ ಎತ್ತು, ಇವುಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಇವತ್ತು ಮನುಷ್ಯ ಕುಡಿದು ಬದುಕಬೇಕಾಗಿದ್ದಂತಹ ಆ ನೀರು ಇವತ್ತು ಕಲುಷಿತವಾಗ್ತಾ ಇದೆ. ಎಲ್ಲ ಕಲುಷಿತವಾದಂತಹ ಅಂಶಗಳು ಇವತ್ತು ಹೋಗಿ ಸಾಗರವನ್ನು ಸೇರ್ತಾ ಇದ್ದಾವೆ. ಸಾಗರದ ನೀರೂ ಕೂಡ ಕಲುಷಿತವಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಸಮುದ್ರದಲ್ಲಿರುವಂತಹ ಆ ಜಲಚರಗಳು ವಾಸಿಸುವುದಕ್ಕೆ ತೊಂದರೆಯಾಗ್ತಾ ಇದೆ. ಮುಂದೊಂದು ದಿನ ಮನುಷ್ಯನಿಗೆ ಬುದ್ಧಿ ಬಂದು ಹೆಚ್ಚು ಹೆಚ್ಚು ಕಾರ್ಖಾನೆಗಳನ್ನು ನಿರ್ಮಿಸುವುದನ್ನು ನಿಲ್ಲಿಸಿ ಕಲುಷಿತವಾದಂತಹ ನೀರನ್ನ ನದಿಗಳಿಗೆ ಬಿಡುವುದನ್ನ ನಿಲ್ಲಿಸ್ತಾನೆ. ಆಗ ನೀವೆಲ್ಲರೂ ಕೂಡ ಸ್ವಚ್ಛಂದವಾಗಿ ಬದುಕಬಹುದು. ಅಮಾಯಕರನ್ನ ಆವರಿಸಿದ ಬಂದಿಖಾನೆಗಳು, ಮನುಷ್ಯನಿಗೆ ಮುಂದೊಂದು ದಿನ ಬುದ್ಧಿ ಬಂದು ಅಮಾಯಕರನ್ನ, ನಿರಪರಾಧಿಗಳನ್ನ ಸೆರೆಮನೆಗೆ ಕಳುಹಿಸುವುದನ್ನು ನಿಲ್ಲಿಸಬಹುದು. ಆಗ ನಿರಪರಾಧಿಗಳೆಲ್ಲರೂ ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಕೊಳ್ಬಹುದು. ಹಾಗಾಗಿ ನೀವು ಚಿಂತೆಯನ್ನ ಮಾಡಬೇಡಿ.
ಹಡಗುಗಳು ದಿಕ್ಸೂಚಿ ಕೆಟ್ಟು ಹೋಗಲಾಗಿ ಇವತ್ತು ದಿಕ್ಕು ತಪ್ಪಿ ಯಾವ ಕಡೆಗೆ ಸಂಚರಿಸಬೇಕು ಎಂಬುದನ್ನು ತಿಳಿಯದೆ ಒದ್ದಾಡುತ್ತಿರುವುದನ್ನು ಇವತ್ತು ನಾವು ಸಮುದ್ರದಲ್ಲಿ ಎಷ್ಟೋ ಹಡಗುಗಳನ್ನು ಕಾಣ್ತೇವೆ. ಹಾಗೆ ದಿಕ್ಕು ತಪ್ಪಿ ಜೀವಿಸುತ್ತಿರುವಂತಹ ಮನುಷ್ಯರನ್ನೂ ಕೂಡ ಭೂಮಿಯ ಮೇಲೆ ನಾವು ಕಾಣ್ತೇವೆ. ದಿಕ್ಕು ತಪ್ಪಿ ಬದುಕುತ್ತಿರುವ, ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಎಂಬುದನ್ನು ತಿಳಿಯದೆ ಜೀವಿಸುತ್ತಿರುವಂತಹ ಮನುಷ್ಯರೇ, ಯಾಕಿನ್ನು ಚಿಂತೆ ಮಾಡಬೇಡಿ. ನಿಮ್ಮ ಬದುಕಿನಲ್ಲಿಯೂ ಕೂಡ ಮುಂದೊಂದು ದಿನ ದಾರಿಯನ್ನು ತೋರಿಸುವಂತಹ, ನೀವು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಬುದ್ಧಿಯನ್ನು ಹೇಳುವಂತಹ ಮನುಷ್ಯರು ಬರಬಹುದು. ಹಾಗಾಗಿ ನಿಮ್ಮ ಚಿಂತೆಯನ್ನ ನೀವು ಬಿಡಿ. ಶಬ್ದವನ್ನ ಮಾಡುತ್ತಾ ಸುತ್ತುತ್ತಿರುವಂತಹ, ಗಾಣದ ಸುತ್ತ ಸುತ್ತುತ್ತಿರುವಂತಹ ಎತ್ತೆ, ನೀನೂ ಕೂಡ ಯಾವುದೋ ಒಂದು ವ್ಯವಸ್ಥೆಯೊಳಗೆ ಸಿಲುಕಿಕೊಂಡು ಕಷ್ಟಗಳು ಅನುಭವಿಸುವುದು ಸಾಕು. ಅದರಿಂದ ಹೊರಬರಲಾರದೆ ಒದ್ದಾಡುತ್ತಿರುವ ನಿನ್ನ ಸ್ಥಿತಿ ಮುಂದೊಂದು ದಿನ ನಿಲ್ಲಬಹುದು. ನೀವೆಲ್ಲರೂ ಕೂಡ ಚಿಂತೆಯನ್ನು ಬಿಡಿ. ಕಲುಷಿತವಾಗುತ್ತಿರುವ ಸಾಗರದ ನೀರೇ, ಅಮಾಯಕರನ್ನ ಆವರಿಸಿದ ಬಂದಿಖಾನೆಗಳೇ, ಹಾಗೆ ದಿಕ್ಕು ತಪ್ಪಿರುವಂತಹ ಹಡಗುಗಳೇ, ಗಾಣದ ಸುತ್ತ ಶಬ್ದವನ್ನ ಮಾಡುತ್ತಾ ಸುತ್ತುತ್ತಿರುವಂತಹ ಎತ್ತುಗಳೇ, ನೀವೆಲ್ಲರೂ ಚಿಂತೆಯನ್ನು ಬಿಡಿ. ಒಂದೊಂದು ದಿನ ನಿಮ್ಮೆಲ್ಲರ ಬದುಕನ್ನ ಸರಿಪಡಿಸುವಂತಹ ವ್ಯಕ್ತಿಗಳು ಬರ್ತಾರೆ. ಆಗ ನಿಮ್ಮೆಲ್ಲರ ಬದುಕು ಸುಂದರವಾಗುತ್ತೆ. ಆಗ ನೀವು ಸುಖವಾಗಿ ನೆಮ್ಮದಿಯಾಗಿ ಬದುಕಬಹುದು. ಬಿಡಿ ಇನ್ನು ಚಿಂತೆ. ಮತ್ತೆ ಸೂರ್ಯ ಬರ್ತಾನೆ. ಹೀಗೆ ಸಾಂತ್ವನವನ್ನು ಹೇಳುವಂತಹ, ಭವಿಷ್ಯದ ದಿನಗಳಲ್ಲಿ ಸುಖಗಳಿದ್ದಾವೆ ಎಂದು ಅಂದುಕೊಂಡು ಜೀವಿಸುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ನೆಮ್ಮದಿಯಾಗಿ ಸುಖವಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದುವರೆದು ನಾವು ನೋಡೋದಾದ್ರೆ ಹೀಗೆ, ಲಾಟಿ ಬೂಟುಗಳಿಗೆ ತತ್ತರಿಸಿದ ಜನವೇ, ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ, ಅಣುಬಾಂಬುಗಳಿಗೆ ಬಂಜೆಗೊಂಡ ನೆಲವೇ, ಬಿಡಿ ಇನ್ನು ಚಿಂತೆ, ಮತ್ತೆ ಸೂರ್ಯ ಬರ್ತಾನೆ. ಮತ್ತೆ ಸೂರ್ಯ ಹುಟ್ಟಿ ಬರ್ತಾನೆ ನಿಮ್ಮೆಲ್ಲರ ಬದುಕಿನಲ್ಲಿ. ನೀವೆಲ್ಲರೂ ನೆಮ್ಮದಿಯಾಗಿ ಸುಖವಾಗಿ ಜೀವನವನ್ನು ನಡೆಸಬಹುದು. ಹಾಗಾಗಿ ನೀವು ಯಾವ ವಿಷಯಕ್ಕಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀರೋ ಆ ಚಿಂತೆಯನ್ನು ನೀವು ಬಿಟ್ಟು ಬಿಡಿ ಎಂದು ಹೇಳುತ್ತಾ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಲಾಟಿ ಬೂಟುಗಳಿಗೆ ತತ್ತರಿಸಿದ ಜನವೇ, ಲಾಟಿ ಬೂಟುಗಳಿಂದ ಪೆಟ್ಟನ್ನು ತಿಂದು ಚಿಂತಿಸುತ್ತಿರುವ, ಲಾಟಿಗಳಿಂದ ಬೂಟುಗಳಿಂದ ಪೆಟ್ಟುಗಳನ್ನು ತಿಂದು ಚಿಂತಿಸುತ್ತಿರುವಂತಹ, ದುಃಖಿಸುತ್ತಿರುವಂತಹ ಜನಗಳೇ, ಇಲ್ಲಿ ಅಧಿಕಾರಿಗಳ ದರ್ಪವನ್ನು ಕುರಿತು ಮಾತನಾಡ್ತಾರೆ. ಇವತ್ತು ನಮ್ಮ ಜನ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮೇಲೆ ದೌರ್ಜನ್ಯಗಳು ನಡೆಯುತ್ತಿದ್ದರೂ, ಯಾರೋ ನಮ್ಮನ್ನ ಶೋಷಣೆ ಮಾಡುತ್ತಿದ್ದರೂ ಕೂಡ ಅವರನ್ನ ವಿರೋಧಿಸದೆ ಅವರ ದೌರ್ಜನ್ಯಕ್ಕೆ ನಾವು ಬಲಿಯಾಗ್ತೇವೆ, ಅವರ ಶೋಷಣೆಗಳಿಗೆ ಬಲಿಯಾಗ್ತೇವೆ. ಇವತ್ತು ಪೊಲೀಸಿನವರಿರ್ಬೋದು, ಆ ಪೊಲೀಸಿನವರು ಮಾಡುವಂತಹ ದೌರ್ಜನ್ಯಗಳಿಗೆ ನಾವು ಬಲಿಯಾಗಿ ಮರು ಮಾತನಾಡದೆ ಎಲ್ಲ ನೋವುಗಳನ್ನ ಸಹಿಸಿಕೊಂಡು ಬದುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದೊಂದು ದಿನ ಮನುಷ್ಯನಿಗೆ ಪ್ರಶ್ನಿಸುವಂತಹ ಒಂದು ಆಲೋಚನೆ ಬರಬಹುದು, ಅಥವಾ ಆ ಅಧಿಕಾರಿಗಳಿಗೂ ಕೂಡ ಈ ದೌರ್ಜನ್ಯವನ್ನ ನಿಲ್ಲಿಸಬೇಕೆಂಬ ಮನಸ್ಸು ಬರಬಹುದು. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ನಮಗೆ ಸುಖ ಸಿಗುತ್ತೆ ಅಂತಲೇ ನಾವು ನಮ್ಮ ಚಿಂತೆಯನ್ನ ಬಿಟ್ಟು ಬದುಕನ್ನ ಎದುರಿಸಿ ಗಟ್ಟಿಯಾದಂತಹ ಬದುಕನ್ನ ಕಟ್ಟಿಕೊಳ್ಳುವುದರ ಕಡೆಗೆ ನಾವು ಯೋಚನೆಯನ್ನ ಮಾಡಬೇಕು. ಹಾಗಾಗಿ ಕವಿ ಹೇಳ್ತಾರೆ, ಲಾಠಿಗಳಿಂದ ಬೂಟುಗಳಿಂದ ಏಟುಗಳನ್ನು ತಿಂದು ತತ್ತರಿಸಿ ಹೋಗಿರುವ
ಚಿಂತೆ ಮಾಡುತ್ತಿರುವ ಕಷ್ಟಗಳನ್ನ ದೌರ್ಜನ್ಯಗಳನ್ನ ಎದುರಿಸುತ್ತಿರುವಂತಹ ಜನಗಳೇ, ನೀವು ಬಿಟ್ಟು ಬಿಡಿ ಚಿಂತೆಯನ್ನ. ನಿಮ್ಮೆಲ್ಲರ ಬದುಕಿನಲ್ಲಿ ಮುಂದೊಂದು ದಿನ ಸೂರ್ಯ ಉದಯಿಸಿ ಬರ್ತಾನೆ. ಆಗ ನಿಮ್ಮೆಲ್ಲರ ಬದುಕಿನಲ್ಲಿ ಸಂತೋಷ ಸಿಗುತ್ತೆ. ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ. ಸನ್ನಿಪಾತ ಅಂದ್ರೆ ಮಂಕು ಕವಿದಂತಹ ಸಮೂಹ. ಇವತ್ತು ನಾವು ಯಾವ ವಿಚಾರಗಳಲ್ಲಿ ಮಂಕು ಕವಿದಿದ್ದೇವೆ? ಪ್ರಶ್ನಿಸುವಂತಹ ಪ್ರಯತ್ನವನ್ನು ನಾವಿವತ್ತು ಯಾವ ವಿಚಾರಗಳಲ್ಲಿ ಮಾಡ್ತಾ ಇಲ್ಲ ಅಂದ್ರೆ, ದೇವರು, ಧರ್ಮ, ಮತಾಚರಣೆ ಅನ್ನುವಂತಹ ವಿಚಾರಗಳಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡ್ತಿಲ್ಲ. ದೇವರು ಅನ್ನುವುದು ಇವತ್ತು ನಮ್ಮ ದೃಷ್ಟಿಯಲ್ಲಿ ಪ್ರಶ್ನಾತೀತ. ಪ್ರಶ್ನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಮನುಷ್ಯ ಯಾರೋ ಹೇಳಿದ್ದನ್ನು ನಂಬಿಕೊಂಡು ದೇವರಿದ್ದಾನೆ ಅಂತ ಪೂಜಿಸುವ ಕೆಲಸವನ್ನ ಮಾಡ್ತಿದ್ದಾನೆಯೇ ವಿನಃ ನಿಜವಾಗಿಯೂ ದೇವರಿದ್ದಾನ? ಹಾಗಾದ್ರೆ ದೇವರು ಇದ್ರೆ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ? ಈ ವಿಚಾರಗಳ ಬಗ್ಗೆ ನಾವು ಯೋಚಿಸುವಂತಹ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ನಮ್ಮ ಮುಂದೆ ಇರುವಂತಹ ಯಾವುದೋ ಒಂದು ಪುರೋಹಿತಶಾಹಿ ವರ್ಗ ಹೇಳಿರುವಂತಹ ಮಾತುಗಳನ್ನ ನಂಬಿಕೊಂಡು ಇವತ್ತು ನಾವು ಮತಾಚರಣೆಯನ್ನು ಮಾಡ್ತಾ ಇದ್ದೇವೆ. ಧರ್ಮಗಳನ್ನು ನಂಬಿಕೊಂಡು ಬದುಕ್ತಾ ಇದ್ದೇವೆ. ಜಾತಿಗಳ ವ್ಯಾಮೋಹದಲ್ಲಿ ನಾವಿವತ್ತು ಮುಳುಗಿ ಹೋಗಿದ್ದೇವೆ. ಅದಕ್ಕೆ ಕವಿ ಹೇಳ್ತಾರೆ, ಗಂಟೆಗಳ ಜಾಗಟೆಗಳ ಸದ್ದಿನಲ್ಲಿ ಕರಗಿ ಹೋಗಿರುವಂತಹ ಮಂಕು ಕವಿದಿರುವಂತಹ ಜನಗಳೇ. ಇವತ್ತು ಗಂಟೆಗಳು ಅಂದ್ರೆ ದೇವಾಲಯಗಳಲ್ಲಿ ಬಾರಿಸುವಂತಹ ಗಂಟೆಗಳು. ಜಾಗಟೆ ಅದು ಕೂಡ ದೇವಾಲಯದಲ್ಲಿ ಬಾರಿಸುವಂಥದ್ದು. ಹೀಗೆ ಇಂತಹ ಶಬ್ದಗಳೇ ನಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡಿದ್ದಾವೆ ವಿನಃ ನಮ್ಮ ಆಲೋಚನೆಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆಲೋಚನೆಗಳಿಗೆ, ಚಿಂತನೆಗಳಿಗೆ ಅವಕಾಶವನ್ನ ಮಾಡಿಕೊಡದೆ ಪುರೋಹಿತಶಾಹಿ ವರ್ಗದ ಯಾವುದೋ ಒಂದು ಮೌಢ್ಯ ಸಂಪ್ರದಾಯಗಳಿಗೆ ಬಲಿಯಾಗಿ ಆ ಮೌಢ್ಯ ಸಂಪ್ರದಾಯಗಳನ್ನ ಆಚರಿಸುವುದರಲ್ಲಿಯೇ ಇವತ್ತು ನಾವು ಮುಳುಗಿ ಹೋಗಿದ್ದೇವೆ. ವೈಚಾರಿಕವಾಗಿ ವಿವೇಚನೆಯಿಂದ ಯೋಚಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಜೊತೆಗೆ ಜ್ಯೋತಿಷಿಗಳು ಕೂಡ ಇರಬಹುದು. ಜ್ಯೋತಿಷಿಗಳು ಕೂಡ ಇವತ್ತು ನಮ್ಮನ್ನ ವಿವೇಚಿಸದಂತೆ ಮಾಡುವಂತಹ, ಯೋಚನೆ ಮಾಡುವುದಕ್ಕೆ ಅವಕಾಶವೇ ನೀಡದಂತಹ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ್ದಾರೆ. ಜ್ಯೋತಿಷ್ಯವೂ ನಮಗೆ ಇಂತಹ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಹಾಗಾಗಿ ಮನುಷ್ಯ ದೇವರು, ಜ್ಯೋತಿಷ್ಯ, ಮತಾಚರಣೆ ಇಂತಹ ವಿಚಾರಗಳಿಂದ ಯೋಚಿಸುವಂತಹ ಶಕ್ತಿಯನ್ನ ಕಳ್ಕೊಂಡಿದ್ದಾನೆ. ಯೋಚಿಸುವ ಶಕ್ತಿಯನ್ನ ಕಳೆದುಕೊಂಡಿರೋದ್ರಿಂದ ಅವನು ಯಾವುದೋ ಒಂದು ಮೌಢ್ಯಕ್ಕೆ ಬಲಿಯಾಗಿ, ಸಂಪ್ರದಾಯಗಳಿಗೆ ಬಲಿಯಾಗಿ ಬದುಕ್ತಾ ಇದ್ದಾನೆ. ಕಷ್ಟಗಳನ್ನ, ನೋವುಗಳನ್ನ ಅನುಭವಿಸಿಕೊಂಡು ಜೀವನ ಮಾಡ್ತಿದ್ದಾನೆ. ಅಂಥವರಿಗೆ ಹೇಳ್ತಾರೆ, ಬಿಡಿ ಇನ್ನು ಚಿಂತೆ. ನಿಮಗೂ ಕೂಡ ಮುಂದೊಂದು ದಿನ ನಿಮ್ಮ ಬದುಕಿನಲ್ಲಿ ಸೂರ್ಯ ಉದಯಿಸಿ ಬರ್ತಾನೆ. ಆಗ ನಿಮ್ಮೆಲ್ಲರಿಗೂ ಕೂಡ ಜ್ಞಾನೋದಯವಾಗುತ್ತೆ. ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನುವುದನ್ನ ವಿವೇಚಿಸುವಂತಹ, ಅರ್ಥೈಸಿಕೊಳ್ಳುವಂತಹ ಪ್ರಯತ್ನಕ್ಕೆ ನೀವು ಮುಂದೆ ಹಾಕ್ತೀರಿ. ಮುಂದೆ ಒಳ್ಳೆ ದಿನ ಬರುತ್ತೆ. ಈಗ ನೀವು ಚಿಂತೆ ಮಾಡುವುದನ್ನು ಬಿಡಿ. ಅಣುಬಾಂಬುಗಳಿಗೆ ಬಂಜೆಗೊಂಡ ನೆಲವೇ, ಬಿಡಿ ಇನ್ನು ಚಿಂತೆ. ಇವತ್ತು ಯುದ್ಧದಲ್ಲಿ ನಾವು ಅಣುಬಾಂಬಿನ ಕ್ಷೇತ್ರವನ್ನ ಪ್ರವೇಶ ಮಾಡಿದ್ದೇವೆ. ಇವತ್ತು ನಾವು ಯುದ್ಧವನ್ನ ಮಾಡ್ತಾ ಇರುವಂಥದ್ದು ಅಣುಬಾಂಬುಗಳಿಂದ. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರುಗಳು ಯುದ್ಧ ಮಾಡುತ್ತಿದ್ದುದು ಯಾವುದರಿಂದ? ಬಿಲ್ಲು ಬಾಣಗಳಿಂದ, ಬರ್ಜಿಗಳಿಂದ. ಸೈನಿಕರು ಮುಖಾಮುಖಿಯಾಗಿ ನಿಂತುಕೊಂಡು ಒಂದು ರಣಾಂಗಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಅಣುಬಾಂಬುಗಳ ಯುದ್ಧವನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯಾರಿಗೂ ತಿಳಿಯದಂತೆ ಬಂದು ಅಣುಬಾಂಬುಗಳನ್ನು ಹಾಕಿ ಹೊರಟೋಗುತ್ತೆ. ಅಲ್ಲಿರುವಂತಹ ಜನಗಳೆಲ್ಲರೂ ಕೂಡ ಆ ವಿಷಾನಿಲವನ್ನು ಸೇವನೆ ಮಾಡಿ ಸತ್ತು ಹೋಗ್ತಾರೆ. ಅಲ್ಲಿರುವ ನೆಲ ಬಂಜೆಯಾಗುತ್ತೆ.
ಆ ನೆಲದಲ್ಲಿ ಏನನ್ನೂ ಕೂಡ ಬೆಳೆಯಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇವತ್ತಿಗೂ ಕೂಡ ನಾವು ಇತಿಹಾಸದಲ್ಲಿ ಇಂತಹ ಒಂದು ಅಂಶವನ್ನು ಓದ್ತೀವಿ. ಎರಡನೇ ಪ್ರಪಂಚದ ಮಹಾಯುದ್ಧದಲ್ಲಿ ಜಪಾನಿನ ನಾಗಸಾಕಿ ಮತ್ತು ಹಿರೋಶಿಮಾ ಎಂಬ ಊರುಗಳ ಮೇಲೆ ಹಾಕಿದಂತಹ ಅಣುಬಾಂಬುಗಳಿಂದ ಆ ನೆಲ ಬಂಜೆಯಾಗಿ ಇವತ್ತಿಗೂ ಕೂಡ ಅಲ್ಲಿ ಏನನ್ನು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹುಟ್ಟುವಂತಹ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತವೆ ಅಂತ ಹೇಳ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಬದಲಾವಣೆಯಾಗಿದೆ. ಬಂಜೆಗೊಂಡಂತಹ ನೆಲ ಶಾಶ್ವತವಾಗಿ ಬಂಜೆಯಾಗಿರೋದಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅದೂ ಕೂಡ ಬದಲಾವಣೆಯಾಗುತ್ತೆ. ಆ ಭೂಮಿಯಲ್ಲಿ ಬೆಳೆಯನ್ನ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಹುಟ್ಟುವಂತಹ ಮಕ್ಕಳು ಚೆನ್ನಾಗಿ ಹುಟ್ಟುತ್ತಾರೆ. ಅದಕ್ಕೆ ನಾವು ಚಿಂತೆಯನ್ನು ಬಿಡಬೇಕು. ಇವತ್ತು ಜಪಾನಿನ ನಾಗಸಾಕಿ ಮತ್ತು ಹಿರೋಶಿಮಾ ಆ ನಗರಗಳಲ್ಲಿ ಹುಟ್ಟುತ್ತಿರುವಂತಹ ಮಕ್ಕಳುಗಳು ಚೆನ್ನಾಗಿಯೇ ಹುಟ್ಟುತ್ತಿದ್ದಾರೆ. ಅಲ್ಲಿ ಇವತ್ತು ಉತ್ತಮವಾದಂತಹ ಬೆಳೆಯನ್ನು ಆ ಭೂಮಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವುದು ಸಾಧ್ಯವಿಲ್ಲ ಅಂತ ಜನ ನಂಬಿಕೊಂಡು ಬದುಕ್ತಾ ಇದ್ರೋ ಅದು ಇವತ್ತು ಸಾಧ್ಯವಾಗ್ತಾ ಇದೆ. ಹಾಗಾಗಿ ಎಲ್ಲರ ಬದುಕಿನಲ್ಲಿಯೂ ಕೂಡ ಒಂದು ದಿನ ಒಳ್ಳೆಯ ದಿನ ಅನ್ನುವುದು ಬಂದೇ ಬರುತ್ತೆ. ಹಾಗಾಗಿ ನಾವು ಬರುವಂತಹ ಕಷ್ಟಗಳನ್ನು ಎದುರಿಸುತ್ತಾ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕೇ ವಿನಃ ಕಷ್ಟಗಳಿಗೆ ಹೆದರಿಕೊಂಡು ಜೀವಿಸುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ಹಾಗಾಗಿ ನಾಳೆಯ ಸುಖ ಇವತ್ತಿನ ಕಷ್ಟ. ಈ ಕಷ್ಟಗಳನ್ನು ಸಹಿಸಿಕೊಂಡೇ ನಾವು ಬದುಕನ್ನು ಮುನ್ನಡೆಸುವಂತಹ ಪ್ರಯತ್ನವನ್ನ ಮಾಡಬೇಕು. ಅದಕ್ಕಾಗಿ ಬಿಡಿ ಇನ್ನು ಚಿಂತೆ. ನಿಮ್ಮೆಲ್ಲರ ಬಾಳಿನಲ್ಲಿ ಸೂರ್ಯ ಮತ್ತೊಮ್ಮೆ ಉದಯಿಸ್ತಾನೆ. ಆಗ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಲಭಿಸುತ್ತೆ ಅನ್ನುವುದನ್ನ ಕವಿ ಹೀಗೆ ಹೇಳ್ತಾರೆ. ಮುಂದುವರೆದು ಸಸ್ಯ ಶ್ಯಾಮಲೆಯ ಕತ್ತು ಹಿಸಿಕಿ ಬೆಳೆದು ಪಾರ್ಥೇನಿಯಂ ಕುಲವೇ. ಸಸ್ಯ ಶ್ಯಾಮಲೆಯ ಕತ್ತು ಹಿಸಿಕಿ ಬೆಳೆದ ಪಾರ್ಥೇನಿಯಂ ಕುಲವೇ. ಕಾರ್ನಿಯ ಕಬಳಿಸ ಬಂದ ನಖಗಳೇ. ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ. ಹೃದಯ ಗೌವರದಲ್ಲಿ ಎಚ್ಚರ ಮತ್ತೆ ಸೂರ್ಯ ಬರ್ತಾನೆ. ಎಚ್ಚರವಾಗಿರಿ. ನಿಮ್ಮನ್ನ ನಾಶಪಡಿಸುವುದಕ್ಕೆ ಯಾರೋ ಹುಟ್ಟಿ ಬರ್ತಾರೆ. ಎಲ್ಲದಕ್ಕೂ ಈ ಜಗತ್ತಿನಲ್ಲಿ ಕೊನೆ ಎಂಬುದಿದ್ದೇ ಇದೆ. ಕೊನೆ ಇಲ್ಲದ ವಿಷಯಗಳಾಗಲಿ ಕೊನೆ ಇಲ್ಲದ ಅಂಶಗಳಾಗಲಿ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಎಲ್ಲದಕ್ಕೂ ಒಂದು ಕೊನೆ ಇದೆ. ಹಾಗೆ ನಿಮಗೂ ಕೂಡ ಒಂದು ಕೊನೆ ಇದೆ. ಎಚ್ಚರವಾಗಿರಿ ಎಂದು ಎಚ್ಚರಿಕೆಯ ಗಂಟೆಯನ್ನು ಮೊಳಗಿಸಿ ಕವಿ ಹೇಳ್ತಾರೆ. ಮತ್ತೆ ಸೂರ್ಯ ಬರ್ತಾನೆ. ಎಲ್ಲರ ಬಾಳಿನಲ್ಲಿ ಸೂರ್ಯ ಉದಯಿಸ್ತಾನೆ. ನೀವ್ಯಾರು ಚಿಂತಿಸದಿರಿ ಅಂತ ಹೇಳುತ್ತಾ ಪಾರ್ಥೇನಿಯಂ ಗಿಡದ ಬಗ್ಗೆ ಮಾತನಾಡ್ತಾರೆ. ನಾವೆಲ್ಲ ಈ ಪಾರ್ಥೇನಿಯಂ ಗಿಡವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಗ್ರೆಸ್ ಗಿಡ ಅಂತ ಕರಿತೇವೆ. ಕಾಂಗ್ರೆಸ್ ಗಿಡ ಅಂತ ಕರೀತೇವೆ. ಇದು ಒಂದು ಬೀಜ ಭೂಮಿಗೆ ಬಿದ್ದರೆ ಸಾಕು, ಸುಮ್ಮನೆ ಹರಡ್ಕೊಳ್ತಾ ಹೋಗುತ್ತೆ. ಎಷ್ಟು ನಾಶಪಡಿಸಿದರೂ ಕೂಡ ಅದು ಮತ್ತೆ 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 ಭೂಮಿಯಲ್ಲಿ ಬೆಳೀತಾ ಹೋಗುತ್ತೆ. ಒಂದು ಕಾಲದಲ್ಲಿ ಮನುಷ್ಯ ಕಂಗೆಟ್ಬಿಟ್ಟಿದ್ದ. ಏನಪ್ಪಾ ಈ ಕಾಂಗ್ರೆಸ್ ಗಿಡ, ಇದನ್ನ ನಾಶ ಮಾಡುವುದಾದರೂ ಹೇಗೆ ಅನ್ನುವ ಚಿಂತೆಗೊಳಗಾಗಿದ್ದ. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಭೂಮಿಯಲ್ಲಿ ಎಷ್ಟೋ ಕಾಂಗ್ರೆಸ್ ಗಿಡಗಳು ನಾಶವಾಗಿದ್ದಾವೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸ್ತವೆ. ಅಂದ್ರೆ ಅದನ್ನೂ ಕೂಡ ನಾಶಪಡಿಸುವ, ಒಂದು ಕಾಲದಲ್ಲಿ ನಾಶಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ನಂಬಿಕೆ ಇದ್ದಂತಹ ಕಾಲದಲ್ಲಿ, ಆದರೆ ಇವತ್ತು ಎಲ್ಲವನ್ನು ನಾಶಪಡಿಸುವಂತಹ ಒಂದು ಔಷಧಿ ಮಾರುಕಟ್ಟೆಗೆ ಬಂದಿದೆ. ಅಂತಹ ಕಾಲ ಒಂದಿತ್ತು, ನಾಶ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ಇವತ್ತು ಅದನ್ನೂ ಕೂಡ ನಾಶ ಮಾಡುವುದು ಹೇಗೆ ಅನ್ನುವುದನ್ನ ನಮ್ಮ ವಿಜ್ಞಾನಿಗಳು ಇವತ್ತು ಕಂಡು ಹಿಡಿದಿದ್ದಾರೆ. ಅದಕ್ಕೆ ಕವಿ ಹೀಗೆ ಹೇಳ್ತಾರೆ: ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆದ ಪಾರ್ಥೇನಿಯಂ ಕುಲವೇ. ಈ ಪಾರ್ಥೇನಿಯಂ ಗಿಡ ಅನ್ನುವಂಥದ್ದು
ಸಸ್ಯ ಸಮೂಹವನ್ನೇ, ನಮ್ಮ ಬೆಳೆಗಳನ್ನೇ, ತೋಟಗಳನ್ನೇ ಹಾಳು ಮಾಡಿಬಿಡ್ತು. ಎಷ್ಟೋ ಸಂದರ್ಭಗಳಲ್ಲಿ ಬೆಳೆಯಲಿಕ್ಕಾಗದಂತಹ ಪರಿಸ್ಥಿತಿಯನ್ನ ಈ ಪಾರ್ಥೇನಿಯಂ ಗಿಡ ಸೃಷ್ಟಿ ಮಾಡಿಬಿಡ್ತು. ನಮ್ಮ ಬೆಳೆಗಿಂತ ಪಾರ್ಥೇನಿಯಂ ಗಿಡಗಳೇ ಯಥೇಚ್ಛವಾಗಿ ಬೆಳೆದ್ಬಿಡ್ತಿದ್ವು. ನಾಶಪಡಿಸುವುದು ಹೇಗೆ ಅಂತ ರೈತ ಕಂಗಾಲಾಗಿದ್ದ. ಆದರೆ ಇವತ್ತು ಅದಕ್ಕೂ ಕೂಡ ಒಂದು ಔಷಧಿ ಬಂದಿದೆ. ಆ ಔಷಧಿಯ ಮೂಲಕ ಆ ಗಿಡವನ್ನು ನಾಶಪಡಿಸುವುದು ಹೇಗೆ ಅನ್ನುವುದನ್ನು ಮನುಷ್ಯ ಇವತ್ತು ಕಂಡುಕೊಂಡಿದ್ದಾನೆ. ಹಾಗೆ ಕಾರ್ನಿಯ ಕಬಳಿಸ ಬಂದ ನಖಗಳೇ, ನಖ ಅಂದ್ರೆ ಉಗುರುಗಳು ಅಂತ, ಕಾರ್ನಿಯ ಅಂದ್ರೆ ಕಣ್ಣಿನ ಪಾಪೆ. ಕಣ್ಣಿನ ಒಳಗಿದೆ ನೋಡಿ ಆ ಕಪ್ಪು ಭಾಗ, ಅದನ್ನು ನಾವು ಕಣ್ಣಿನ ಪಾಪೆ ಅಂತ ಕರೀತೇವೆ. ಆ ಕಣ್ಣಿನ ಪಾಪೆಯನ್ನೇ ಕಬಳಿಸ ಬಂದಂತಹ ಉಗುರುಗಳು ಇವತ್ತು ಸಮಾಜದ ತುಂಬಾ ತುಂಬಿಕೊಂಡಿದ್ದಾವೆ. ಅಂದ್ರೆ ಮನುಷ್ಯನ ದೃಷ್ಟಿಯನ್ನೇ ಬದಲಿಸುವ, ಮನುಷ್ಯನ ದೃಷ್ಟಿಯನ್ನೇ ಕೆಡಿಸುವಂತಹ, ಮನುಷ್ಯನ ದೃಷ್ಟಿಯನ್ನ ಕೆಟ್ಟ ದಾರಿಯ ಕಡೆಗೆ ಕೊಂಡೊಯ್ಯುವಂತಹ ಎಷ್ಟೋ ಉಗುರುಗಳು, ಎಷ್ಟೋ ಮನುಷ್ಯರುಗಳು ಈ ಭೂಮಿಯ ಮೇಲಿದ್ದಾವೆ. ನಾವು ಒಳ್ಳೆಯವರಾಗಿ ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು ಅಂತ ನಾವು ಬಯಸ್ತೇವೆ. ಆದರೆ ನಮ್ಮ ಪಕ್ಕದಲ್ಲಿರುವಂತಹ ಎಷ್ಟೋ ಉಗುರುಗಳು ನಮ್ಮನ್ನ ಅಡ್ಡ ದಾರಿಗೆ ಹಿಡಿಯುವಂತೆ ಮಾಡ್ತಾರೆ, ಕೆಟ್ಟ ದಾರಿಗೆ ಎಳೆದುಕೊಂಡು ಹೋಗ್ತಾರೆ. ಅಂತಹ ಸಮೂಹವೇ ನಮ್ಮ ಮುಂದೆ ಇವತ್ತು ಹೆಚ್ಚಾಗಿ ಆವರಿಸಿಕೊಂಡಿರುವುದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಅವುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಎಚ್ಚರ, ಮತ್ತೆ ಸೂರ್ಯ ಹುಟ್ಟಿ ಬರ್ತಾನೆ. ಪ್ರತಿಯೊಬ್ಬರ ಬದುಕಿನಲ್ಲಿ ಸೂರ್ಯ ಉದಯಿಸಿದಾಗ ಅವನಿಗೆ ಗೊತ್ತಾಗುತ್ತೆ ಯಾವ ದಾರಿ ತಪ್ಪು, ಯಾವ ದಾರಿ ಕೆಟ್ಟದ್ದು ಅಂತ. ಆಗ ನಿಮ್ಮ ಬಂಡವಾಳ ಬಯಲಾಗುತ್ತೆ. ಹಾಗಾಗಿ ದಾರಿ ತಪ್ಪಿಸುತ್ತಿರುವಂತಹ ಉಗುರುಗಳೇ, ಕಣ್ಣಿನ ದಾರಿಯನ್ನೇ ಕೆಡಿಸುತ್ತಿರುವಂತಹ ಉಗುರುಗಳೇ, ಎಚ್ಚರವಾಗಿರಿ. ಅವರುಗಳ ಬಾಳಿನಲ್ಲಿ ಸೂರ್ಯ ಉದಯಿಸಿ ಬಂದ್ರೆ ನೀವು ಯಾರೂ ಕೂಡ ಉಳಿಯುವಂತಿಲ್ಲ, ನಿಮಗೆ ಉಳಿಗಾಲ ಇಲ್ಲ ಎಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗೆ ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ. ಒಂದು ಕಾಲದಲ್ಲಿ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆ ಮನುಷ್ಯನಿಗೆ ಬಂದ್ರೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಮನುಷ್ಯ ಅಂದ್ಕೊಂಡಿದ್ದ. ಆದರೆ ಇವತ್ತು ಕ್ಯಾನ್ಸರ್ನಂತಹ ರೋಗವನ್ನು ಕೂಡ ಜಯಿಸಿ ಬಂದಂತಹ ಎಷ್ಟೋ ರೋಗಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಅದಕ್ಕೆ ತಕ್ಕದಾದಂತಹ ಔಷಧಿಯನ್ನ ಇವತ್ತು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅಂದ್ರೆ ಎಲ್ಲಕ್ಕೂ ಒಂದು ಕೊನೆ ಇದೆ. ಪಾರ್ಥೇನಿಯಂ ಗಿಡವನ್ನ ಕೊನೆ ಮಾಡಿದಂತೆ, ಕ್ಯಾನ್ಸರ್ ಎಂಬ ರೋಗವನ್ನ ನಾಶ ಮಾಡಿದಂತೆ, ಎಲ್ಲದಕ್ಕೂ ಕೂಡ ಒಂದು ಕೊನೆಗಾಲ ಅನ್ನುವುದು ಇದೆ. ಹಾಗೆ ಕಣ್ಣಿನ ದೃಷ್ಟಿಯನ್ನೇ ಕೆಡಿಸುತ್ತಿರುವಂತಹ ಉಗುರುಗಳನ್ನು ನಾಶ ಮಾಡುವಂತಹ ಜ್ಞಾನೋದಯ ನಮ್ಮ ಮಾನವ ಕುಲಕ್ಕೆ ಆಗುತ್ತೆ. ಹಾಗಾಗಿ ಮನುಷ್ಯರೇ, ಹುಳುಗಳೇ, ಗಿಡಗಳೇ ಎಚ್ಚರವಾಗಿರಿ. ನಿಮ್ಮನ್ನೂ ಕೂಡ ನಾಶ ಮಾಡುವಂತಹ, ಈ ಸಮಾಜದಲ್ಲಿ ಸೂರ್ಯ ಉದಯಿಸುವಂತಹ, ಎಲ್ಲರ ಬಾಳಿನಲ್ಲಿ ಬೆಳಕು ಬರುವಂತಹ ಒಂದು ಕಾಲ ಬಂದೇ ಬರುತ್ತೆ. ಆಗ ನಿಮಗೆ ಉಳಿಗಾಲವಿಲ್ಲ ಎಂಬ ಅಂಶಗಳನ್ನ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಹೀಗೆ ಪಾರ್ಥೇನಿಯಂ ಗಿಡವನ್ನ ನಾಶ ಮಾಡುವಂತಹ, ಮನುಷ್ಯನ ಕಣ್ಣಿನ ದೃಷ್ಟಿಯನ್ನ ಕೆಡಿಸುತ್ತಿರುವಂತಹ ಉಗುರುಗಳನ್ನ ಕೊಲ್ಲುವಂತಹ, ಮನುಷ್ಯನಿಗೆ ಬಾಧಿಸುತ್ತಿರುವಂತಹ, ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ರೋಗವನ್ನ ನಾಶ ಮಾಡುವಂತಹ, ಕ್ಯಾನ್ಸರ್ನಂತಹ ರೋಗವನ್ನು ಗುಣಪಡಿಸುವಂತಹ ಒಂದು ಔಷಧಿಯನ್ನ ಮುಂದೊಂದು ದಿನ ನಮ್ಮ ವಿಜ್ಞಾನಿಗಳು ಕಂಡುಹಿಡಿತಾರೆ. ಹಾಗಾಗಿ
ಹೃದಯ ಗೌವರದಲ್ಲಿ ಎಚ್ಚರ ಎಚ್ಚರ. ಗೌವರ ಅಂದ್ರೆ ಗುಹೆ ಅಂತ. ನಿಮ್ಮ ಹೃದಯವೆಂಬ ಗುಹೆಗಳಲ್ಲಿ ನೀವು ಎಚ್ಚರಿಕೆಯ ಶಬ್ದವನ್ನ ನೆನಪಿಟ್ಟುಕೊಳ್ಳಿ. ನೀವೆಲ್ಲ ಎಚ್ಚರವಾಗಿರಿ. ನಿಮ್ಮನ್ನೂ ಕೂಡ ನಾಶ ಮಾಡುವಂತಹ ಔಷಧಿಗಳು ಮಾರುಕಟ್ಟೆಗೆ ಬಂದೇ ಬರ್ತಾರೆ. ಈ ಸಮಾಜದಲ್ಲಿ ಎಲ್ಲರ ಬದುಕಿನಲ್ಲಿ ಸೂರ್ಯ ಉದಯಿಸ್ತಾನೆ, ಎಚ್ಚರವಾಗಿರಿ ಅನ್ನುವಂತಹ ಸಂದೇಶವನ್ನ ಕೊಡುತ್ತಾ ಅಂತಿಮವಾಗಿ ಕವಿ ಹೇಳ್ತಾರೆ, ಹಾಗಾಗಿ ನಾಳೆ ನಮ್ಮೆಲ್ಲರ ಬದುಕಿನಲ್ಲಿ ಸೂರ್ಯ ಉದಯಿಸ್ತಾನೆ ಅಂದ್ಕೊಂಡು ನಾವೇನ್ ಮಾಡಬೇಕು? ನಾಳೆಯ ದಿನ ನಮ್ಮದು ಸುಖಕರವಾಗಿರುತ್ತದೆ ಅಂತ ಭಾವಿಸಿಕೊಂಡು ನಾವೇನು ಮಾಡಬೇಕು ಅಂದ್ರೆ ಕವಿ ಹೀಗೆ ಹೇಳ್ತಾರೆ, ಪುಟ್ಟದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ, ಕಾಡು ಕಣಿವೆ ಬೆಟ್ಟಗಳು ಮಾರ್ಧನಿಸಲಿ, ಮತ್ತೆ ಸೂರ್ಯ ಬರುತ್ತಾನೆ. ಪುಟ್ಟದಿಟ್ಟ ಹಕ್ಕಿಗಳೇ, ಚಿಕ್ಕದಾದಂತಹ ದಿಟ್ಟ ಧೈರ್ಯವಿರುವಂತಹ ಪಕ್ಷಿಗಳೇ, ಪ್ರಾಣಿಗಳೇ, ಮನುಷ್ಯರೇ, ಚಿಕ್ಕದಾದಂತಹ ಧೈರ್ಯ ತುಂಬಿದ ಪಕ್ಷಿಗಳೇ, ಕೋಟಿ ಕಂಠದಲ್ಲಿ ಹಾಡಿ, ನಿಮ್ಮ ಪಾಡಿಗೆ ನೀವು ಹಾಡ್ತಾ ಹೋಗಿ, ನಿಮ್ಮ ಪಾಡಿಗೆ ನೀವು ಬದುಕ್ತಾ ಹೋಗಿ. ಕಷ್ಟಗಳು ಬಂದಿದ್ದಾವೆ ಅಂತ ಹಿಂದೆ ಸರಿಯುವುದು ಸರಿಯಲ್ಲ, ಹೆದರಿಕೊಂಡು ಹಿಮ್ಮೆಟ್ಟುವುದು ಸರಿಯಲ್ಲ. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಏನೇ ನೋವುಗಳು ಸಂಭವಿಸಲಿ, ನೀವು ಕೋಟಿ ಕಂಠದಲ್ಲಿ, ನಿಮ್ಮ ಕಂಠದಲ್ಲಿ ನಿಮ್ಮ ಪಾಡಿಗೆ ನೀವು ಹಾಡುವ, ಕೆಲಸ ಮಾಡುವ, ಬದುಕುವ ಪ್ರಯತ್ನವನ್ನು ನೀವು ಮಾಡಿ. ನೀವು ಹಾಡುವಂತಹ ಆ ಹಾಡಿನ ಧ್ವನಿ ಹೇಗಿರಬೇಕು? ಕಾಡು ಕಣಿವೆ ಬೆಟ್ಟಗಳಲ್ಲಿ ಮಾರ್ಧನಿಸಲಿ, ಪ್ರತಿಧ್ವನಿ ಬರಬೇಕು. ಅವು ಮತ್ತೆ ಮತ್ತೆ ಆ ಧ್ವನಿ ನಿಮಗೆ ಕೇಳುವಂತಿರಬೇಕು. ಆ ರೀತಿಯಲ್ಲಿ ನೀವು ಹಾಡಬೇಕು, ಮಾತನಾಡಬೇಕು. ಕಾಡುಗಳಲ್ಲಿ, ಕಣಿವೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಎಲ್ಲಿ ಆದರೂ ಕೂಡ, ಎಂತಹ ಜಾಗವಾದರೂ ಕೂಡ, ಎಂತಹ ಪರಿಸ್ಥಿತಿಗಳು ಎದುರಾದರೂ ಕೂಡ, ನೀವು ನಿಮ್ಮ ಪಾಡಿಗೆ ನೀವು ಆಡುವುದನ್ನ ರೂಢಿಸಿಕೊಳ್ಳಬೇಕು, ಕೆಲಸ ಮಾಡುವುದನ್ನ ರೂಢಿಸಿಕೊಳ್ಳಬೇಕು. ಆಗ ನಮ್ಮೆಲ್ಲರ ಬದುಕಿನಲ್ಲಿ ಸೂರ್ಯ ಉದಯಿಸ್ತಾನೆ. ಅದು ಬಿಟ್ಟು ಕಷ್ಟಗಳು ಬಂದಿದ್ದಾವೆ, ನೋವುಗಳು ಬಂದಿದ್ದಾವೆ ಅಂತ ಹೆದರಿಕೊಂಡು ಬದುಕುವಂತಹ ಪ್ರಯತ್ನವನ್ನು ನಾವು ಮಾಡಿದ್ರೆ ನಾವು ಸುಂದರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬ ಸಾಂತ್ವನದ ಮಾತುಗಳನ್ನು ಹೇಳುತ್ತಾ ಹೀಗೆ ಹೇಳ್ತಾರೆ ಕೊನೆಯದಾಗಿ, ಬದನಿಕೆಯು ಇರಲಿ ತನ್ನಂತೆ. ಬದನಿಕೆ ಅಂತ, ಬದನಿಕೆ ಅಂದ್ರೆ ಬಂದಳಿಕೆ ಅಂತ ಅರ್ಥ. ಬಂದಳಿಕೆ ಅಂದ್ರೆ ಆಗೆಲ್ಲ ರಾಜ ಮಹಾರಾಜರು ಬಿಲ್ಲುಗಳನ್ನು ಹಿಡಿದುಕೊಂಡು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಬಾಣಗಳನ್ನು ಇಟ್ಟುಕೊಳ್ಳುವುದಕ್ಕೆ ಬೆನ್ನ ಹಿಂದೆ ಒಂದು ಕೊಳವೆ ಆಕಾರದಿಂದ ಕಟ್ಕೊಳ್ತಾ ಇದ್ರು. ಅದರಲ್ಲಿ ಬಾಣಗಳನ್ನು ಇಟ್ಕೊಳ್ತಾ ಇದ್ರು. ಬಾಣ ಅದರೊಳಗೆ ಸುರಕ್ಷಿತವಾಗಿ ಆ ಬಂದಳಿಕೆಯನ್ನು ಅವಲಂಬಿಸಿ ಬಂದಳಿಕೆಯೊಳಗೆ ಬಾಣ ಸುರಕ್ಷಿತವಾಗಿ ಇರ್ತಾ ಇತ್ತು. ಹಾಗೆ ನಾವೂ ಕೂಡ ಈ ಸಮಾಜದಲ್ಲಿ ಮತ್ತೊಬ್ಬರನ್ನ ಪರಾವಲಂಬಿಯಾಗಿ ಅವರ ಸಹವಾಸವನ್ನು ಮಾಡುತ್ತಾ ಅವರ ಜೊತೆಯಲ್ಲಿ ಬದುಕುತ್ತಾ ನಾವು ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನ ಮಾಡಬೇಕು. ಬದನಿಕೆ ಅನ್ನುವ ಪದಕ್ಕೆ ಪರಾವಲಂಬಿ ಅನ್ನುವ ಇನ್ನೊಂದು ಅರ್ಥವೂ ಕೂಡ ಇದೆ. ಅಂದ್ರೆ ಇನ್ನೊಬ್ಬರನ್ನ ಅವಲಂಬಿಸಿ ಎಲ್ಲವನ್ನ ಎದುರಿಸುತ್ತಾ ನಾವು ಬೆಳೀತಾ ಹೋಗಬೇಕು. ಹೀಗೆ ಒಂದು ಮಗು ಬೆಳೆಯುವಾಗ ತಾಯಿಯ ತಂದೆಯ ಅವಲಂಬನೆಯನ್ನು ಪಡೆಯುತ್ತೆ.
ಶಾಲೆಗೆ ಬಂದಾಗ ಶಿಕ್ಷಕರನ್ನು ಅವಲಂಬಿಸುತ್ತೆ, ಉದ್ಯೋಗಕ್ಕೆ ಹೋದಾಗ ಅಲ್ಲಿ ಉದ್ಯೋಗಿಗಳನ್ನು ಅವಲಂಬಿಸುತ್ತೆ. ಹೀಗೆ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲಿಯೂ ಕೂಡ ನಾವು ಮತ್ತೊಬ್ಬರನ್ನ ಅವಲಂಬಿಸಿಯೇ ಬದುಕುತ್ತಾ ಒಂಟಿಯಾದಂತಹ ಬದುಕನ್ನು ನಡೆಸುವುದು ತುಂಬಾ ಕಷ್ಟ. ಇನ್ನೊಬ್ಬರನ್ನ ಅವಲಂಬಿಸಿ ಬದುಕುತ್ತಲೇ ಧೈರ್ಯದಿಂದ ಎದೆಗುಂದದೆ ನಮ್ಮ ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನ ಎದುರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಆಗ ನಾವು ಮನುಷ್ಯನ ದುರಾಸೆಯನ್ನು ಕೂಡ ಕೊನೆಗೊಳಿಸುವುದಕ್ಕೆ ಸಾಧ್ಯವಾಗುತ್ತೆ. ಮುಗ್ಧರ ಮೇಲೆ ಆಗುತ್ತಿರುವಂತಹ ಶೋಷಣೆಯನ್ನು ಕೂಡ ನಿಲ್ಲಿಸುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರೂ ಕೂಡ ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಟಿಕೊಂಡು ದೇವರು, ಮತಾಚರಣೆ ಅನ್ನುವ ವ್ಯಾಮೋಹಗಳಿಂದ ಹೊರಬಂದು ಸಮಾಜದಲ್ಲಿರುವಂತಹ ಅರಾಜಕತೆಯನ್ನ, ಅಸಹಾಯಕತೆಯನ್ನ, ದಾರುಣತೆಯನ್ನ ಹೋಗಲಾಡಿಸಿ ಎಲ್ಲರೂ ಕೂಡ ನೆಮ್ಮದಿಯುತವಾದಂತಹ ಬದುಕನ್ನ ಭವಿಷ್ಯದ ದಿನಗಳಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ಹಲವಾರು ಅಂಶಗಳನ್ನು ಈ ಕವಿತೆಯಲ್ಲಿ ಡಾಕ್ಟರ್ ಲೋಕೇಶ್ ಅಗಸಲಕಟ್ಟೆಯವರು ನಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದಿಷ್ಟು ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಕವಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಲ್ಲಿಗೆ ನಿಲ್ಲಿಸ್ಕೊಳ್ತಾರೆ.